ಕೊತ್ತಲ್ವಾಡಿ ನಂತರ ಪುಷ್ಪಮ್ಮ ಮತ್ತೆ ಯಾವ ಸಿನಿಮಾಗೆ ನಿರ್ಮಾಣವನ್ನ ಮಾಡ್ತಾರೆ ಅನ್ನುವಂಥದ್ದು. ಪುಷ್ಪಮ್ಮ ಏನ್ ಮಾಡಿದ್ರು ಮಾಡಾದ್ಮೇಲೆ ಹೇಳೋದು. ಮಾಡಕ್ ಮುಂಚೆ ಏನು ಹೇಳಿಲ್ಲ, ಮುಂಚೆನೂ ಹೇಳಿಲ್ಲ. ಕೆಲಸದ ಮೂಲಕ ಉತ್ತರ ಕೆಲಸ ಕೊಡೋದು. ಆದ್ಮೇಲೆ ನಾವು ಬರ್ತೀವಿ ನಿಮ್ ಮುಂದಕ್ಕೆ, ಅವಾಗ ಉತ್ತರ ಕೊಡ್ತೀವಿ. ನಮ್ದು ಬಿಟ್ಬಿಡಿ, ಈಗ ಬೇರೆಯವ್ರದ್ದು ಮಾತಾಡೋದು. ನಮ್ದು ಆದ್ಮೇಲೆ ಹೇಳ್ತೀವಿ. ಬಂದು ನಿಮ್ಮನ್ನ ಕರಿತೀವಾಗ ಬನ್ನಿ, ಅವಾಗ ಕರೆದ್ವಿ ಅಲ್ಲ, ಕೊತ್ತಲ್ವಾಡಿ ಮಾಡ್ಕೊ ಬಂದು ಹಂಗೆ. ಓಕೆ, ಈಗ ಏನಂತಂದ್ರೆ ರೈತರ ಕಷ್ಟಗಳು, ಯಾಕಂತಂದ್ರೆ ಈಗ ನಿಮ್ ಗಮನಕ್ಕೂ ಬಂದಿರುತ್ತೆ, ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇರುವಂತದ್ದು. ಒಂದ್ ಕಡೆ ಸರ್ಕಾರ, ಇನ್ನೊಂದ್ ಕಡೆ ರೈತರು. ನೀವು ಕೂಡ ರೈತರ ಮಗಳು ಅಂತ ಹೇಳ್ಬಿಟ್ಟು ನನ್ನ ಇಂಟರ್ವ್ಯೂ ಅಲ್ಲೇ ಹೇಳಿದ್ರಿ ಈ ಹಿಂದೆ. ಇಂಟ್ರೂ ಅಲ್ಲ, ನಿಜವಾದ ರೈತರ ಮಗಳೇ ನಾವು. ರೈತರ ಕುಟುಂಬನೇ, ನಮ್ಮ ಮೂಲನೇ ನಾವು ರೈತರು. ಜೊತೆಗೆ ರೈತರು ಆಗ್ಲಿ ಇನ್ನೊಬ್ರಾಗ್ಲಿ ಇವತ್ತು ಭೂಮಿನ ಪ್ರೀತಿ ಮಾಡದೇ ಇರೋರು ಯಾರು ಇಲ್ಲ. ಫಾರಿನ್ ಅವರೆಲ್ಲ ರಿಟರ್ನ್ ಬಂದು ನಿಮ್ಗೆ ಯೂಟ್ಯೂಬ್ ಅಲ್ಲಿ ತೋರಿಸ್ಲಾ, ಗಂಡ ಹೆಂಡತಿ ಕೆಲಸ ಬಿಟ್ಟು ಬಂದು ರಿಸೈನ್ ಮಾಡಿ ಬಂದು ಭೂಮಿ ಮಾಡಿ ಇವತ್ತು ಅದರಿಂದ ಸಾಧನೆ ಮಾಡಿ ಎಷ್ಟೋ ಅಚೀವ್ಗಳು ಮಾಡಿ ಅವಾರ್ಡ್ಗಳು ತಗೊಂಡಿದ್ದಾರೆ. ಆಯ್ತಾ, ರೈತರು ಮಗಳ ಆಗದೆ ಇದ್ರೂ ಭೂಮಿನ ಪ್ರೀತಿ ಮಾಡ್ಲೇಬೇಕು. ಯಾಕೆಂದ್ರೆ ನಮ್ಗಿರೋದ ನಾವಿರೋದೇ ಭೂಮಿ ಮೇಲಲ್ವಾ. ಹಂಗಾಗಿ ಬಿಡದಿ ಟೌನ್ಶಿಪ್ ಬಗ್ಗೆ ನಾನೇನ್ ಹೇಳುತ್ತೀನಿ ಅಂದ್ರೆ, ಇಲ್ಲಿ ಎಲ್ರನ್ನೂ ಬ್ಲೇಮ್ ಮಾಡೋದಲ್ಲ, ಅವ್ರ ಕಷ್ಟನ ನಾವು ಕೇಳ್ಬೇಕಷ್ಟೇ. ಒಂದೇ ಇರೋದು, ಅವ್ರ ಕೂಗು ನಮಗೆ ಕೇಳಿಸ್ತಾ ಇದೆ. ಇನ್ನೇನಾಗಿದೆ ಹಿಂದೆ ಅದು ಬೇಡ. ಈಗ ಯಾರು ಆರ್ಡ್ರ್ ತಂದ್ರು, ಯಾರು ಬಿಟ್ರು ಆಗಿರ್ಬೋದು, ಆರ್ಡ್ರೇ ಆಗಿರ್ಬೋದು. ಈಗ ಏನೋ ಒಂದು ಸಮಸ್ಯೆ ಉದ್ಭವ ಆಗಿದೆ ಅಂದಾಗ ಅದನ್ನ ಪರಿಹಾರ ಮಾಡಕ್ ನೋಡ್ಬೇಕು. ಅದನ್ನ ಬಗೆಹರಿಸ್ಕೊಂಡು ಎಷ್ಟು ಸ್ಮೂತ್ ಆಗಿ ರೆಡಿ ಮಾಡ್ಬೇಕು ಅಂತ ನೋಡ್ಬೇಕೆ ಹೊರತು ಅದನ್ನ ದೊಡ್ಡದು ಮಾಡಬಾರ್ದು. ಇದು ಸಣ್ಣ ವಿಷಯ ಅಲ್ಲ. ಏಜ್ ಪರ್ಸನ್ಗಳು, ಹಾರ್ಟ್ ಅಟ್ಯಾಕ್ ಇರುತ್ತೆ, BP ಇರುತ್ತೆ, ಇನ್ನೊಂದಿರುತ್ತೆ, ಎಲ್ಲರೂ ಬಂದು ಕುತ್ಕೊಳ್ಳೋದು, ಅಳೋದು. ಈಗ 20 ಜನ ಮಾತ್ರ ಇದ್ದಾರೆ, 80 ಜನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರು? ನಮ್ಮ ಸರ್ಕಾರ ಹೇಳ್ತಾ ಇದೆ. ನಾನೇನ್ ಹೇಳ್ತೀನಿ, 20 ಜನ ಮನುಷ್ಯರಲ್ವಾ, 20 ಜನದ ಕೂಗಲ್ವಾ ನಿಮ್ಗೆ? ಕೇಳಿಸ್ಕೊಳ್ಳಿ. ಆಯ್ತು, ನೀವು ಮಾಡಿಲ್ಲ ಅಧಿಕಾರನ, ಬೇರೆಯವ್ರು ಬಂದು ಮಾಡಿದ್ರು, ನಾವು ಬಂದು ಅದನ್ನ ಮುಂದುವರಿಸ್ತಿದೀವಿ ಅಂತ ಹೇಳ್ತಾ ಇದ್ದಾರೆ. ಯಾರು? ನಮ್ಮ ಬಾಲಕೃಷ್ಣ ಅವರು ಮತ್ತೆ ಇನ್ನು ಯಾರೋ ದೊಡ್ಡ ದೊಡ್ಡ ವ್ಯಕ್ತಿಗಳು. ನಾನೇನು ಹೇಳ್ತೀನಿ, ನೀವು ಬಂದು ಕೂರೋದಕ್ಕೂ ಟೊಂಗೆ ಮುರಿಯೋದಕ್ಕೂ ಕಾಗೆ ಕೂರೋದಕ್ಕೂ ಒಂದೇ ಆಗಿ ಇವತ್ತು ನಿಮ್ಮನ್ನು ಬ್ಲೇಮ್ ಮಾಡ್ತಿದ್ದಾರೆ ಜನ ಅಲ್ವಾ. ನಿಮ್ಮನ್ನು ಬ್ಲೇಮ್ ಮಾಡ್ತಿರೋದಕ್ಕಿಂತ ಹೆಚ್ಚಿಗೆ ನೀವು ಇಲ್ಲಿ ರೈತರ ಕುಟುಂಬ, ನೀವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋರು ಆಗಿರೋದ್ರಿಂದ, ಯಾರೇ ಆಗಿರಲಿ, ನಾನೇ ಆಗಿರಲಿ, 20 ಜನಕ್ಕೆ ನೀವು ವ್ಯಾಲ್ಯೂ ಕೊಡಿ. 100 ಜನ ಬರಬೇಕು ಅಂತ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀರಾ? 20 ಜನ ನೋವಲ್ವಾ? 80 ಜನ ಆರ್ಡರ್ ಕೊಟ್ಟಿದ್ದಾರೆ ಅಂದರೆ ಕ್ಯಾನ್ಸಲ್ ಮಾಡಿ, ಮಾಡಕ್ಕೆ ಟ್ರೈ ಮಾಡಿ, ಜನನ ಒಂದು ಖುಷಿಯಾಗಿಡಿ. ನೀವು ಇನ್ನೂ ಅಧಿಕಾರದಲ್ಲಿ ಶಾಪ ಹಾಕಿಸ್ಕೊತಾ ಇದ್ದೀರಾ. ನಾನು ಕೇಳೋದು, ಈಗ ಅವ್ರು ಬಂದು ಆರ್ಡರ್ ಮಾಡಿಲ್ಲ, ಅಮ್ಮ ಹುಟ್ಟಿರೋ ಮಗುಗೆ ಶಾಪ ಹಾಕ್ತಿದ್ದಾರೆ. ನಾನು ಕೇಳೋದು, ಪಾಪ ಅದು ಇನ್ನು ಕಣ್ಬಿಟ್ಟಿರೋ ಮಗುಗೆ ಶಾಪ ಹಾಕ್ತಾರೆ ಜನ. ಆಮೇಲೆ ಅವ್ರ ಮಗಳಿಗೆ ಹಾಕ್ತಾರೆ, ಅವ್ರ ಅಳಿಯಂಗೆ ಹಾಕ್ತಾರೆ, ಅವ್ರ ಮಕ್ಳಿಗೆ ಹಾಕ್ತಾರೆ, DK ಅವ್ರಿಗೆ ಹಾಕ್ತಾರೆ, ಅವ್ರ ಹೆಂಡತಿಗೆ ಹಾಕ್ತಾರೆ, ಅವ್ರ ತಾಯಿಗೆ ಹಾಕ್ತಾರೆ. ಇದು ಬೇಕಾ ಅಂತ DK ಅವ್ರು ಸ್ವಲ್ಪ ಇದ್ರ ಬಗ್ಗೆ ಯೋಚಿಸ್ಬೇಕು, ಕೂತು ಇದ್ಕೊಂಡು ಡಿಸಿಷನ್ ತಗೋಬೇಕು ಅವ್ರು. ಯಾಕೆ ಅಂದ್ರೆ ದಿನಾ ಟಿವಿಲಿ ನೋಡಿದಾಗೆಲ್ಲ ಬರೀ DK ಅವ್ರನ್ನೇ ಬೈತಾ ಇರ್ತಾರೆ. ನಮಗೂ ಎಲ್ಲೋ ಒಂದ್ ಕಡೆ ಬೇಜಾರಾಗುತ್ತೆ. ಅವ್ರೇನ್ ಬಂದ್ ಮಾಡಿರೋದಲ್ಲ, ಯಾರೋ ಆರ್ಡರ್ ಮಾಡಿದ್ರು. ಹೌದು, ಆರ್ಡರ್ ಅವಾಗ ಆಗಿದ್ದನ್ನ ಅವ್ರು ಕ್ಯಾನ್ಸಲ್ ಮಾಡಿಲ್ಲ. ಮಾಡಕ್ ಟ್ರೈ ಮಾಡಿ. ಜನ ಈ ತರ ತೊಂದರೆ ಆಗ್ತಾ ಇದೆ, ಜನ ಒಪ್ತಾ ಇಲ್ಲ, ಮಾಡಿ, ಮಾತಾಡಿ. ನೀವೇ ಅದಕ್ಕೊಂದು ಸಭೆ ಕರೆದು ತೀರ್ಮಾನ ಮಾಡಿ, ಡಿಸಿಷನ್ ತಗೊಂಡು ಅದನ್ನ ನಿಲ್ಸಿ. ಬೇಡ 20 ಜನಕ್ಕೆ ಮಾಡಿ. ನಾನು 80 ಜನ ಎಲ್ಲ ಹೇಳ್ತಾ ಇಲ್ಲ, 20 ಜನಕ್ಕೆ ಆರ್ಡರ್ ಮಾಡಿ. ಯಾಕೆ ಸುಮ್ಮನೆ ನಿಮ್ಮ ಮನೆ ಒಳಗಡೆ ಬಂದು ಶಾಪ, ಹುಟ್ಟಿರೋ ಮಗು ಶಾಪ ಆಗ್ತಾವ್ರಿ. ಈ ಯಾವ ಟೈಮಲ್ಲಿ ಏನ್ ಮಾತಾಡ್ತಾರೋ, ಇವತ್ತಿದ್ದವ್ರು ಇವತ್ತು ನಾಳಿಕ್ಕಿಲ್ಲ, ಆ ಥರ ಆಗ್ತಾ ಇದ್ದಾರೆ. ನಾನು ಹೇಳೋದು, DK ಅವರು ಶತ್ರು ಅಲ್ಲ, ಅವರು ರೈತರ ಕುಟುಂಬದಿಂದಾನೇ ಬಂದು, ಅವರು ಮೂಲ ಗೌಡ್ರು, ಅವರು ಕೆಂಪೇಗೌಡರು ನಗರದಲ್ಲಿ ಬೆಂಗಳೂರು ಅಂತ ಹತ್ರದಲ್ಲಿ ಹುಟ್ಟಿರೋರು. ಆದ್ರೆ ಅವ್ರ ಸಿಚುವೇಶನ್ ಹಂಗಿದೆ. ಇವತ್ತು ಅವ್ರ ಪೊಸಿಷನ್ ಬರೋದಕ್ಕೂ ಇವ್ರದ್ದು ಆಗಿರೋದಕ್ಕೂ ಆಗಿದೆ. ಅದ್ರ ಬಗ್ಗೆ DK ಅವರು ಇವತ್ತೊಂದು ಕ್ರಮ ತಗೊಂಡು ಇದನ್ನ ನಮ್ಮ ಒಂಥರ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ಲಿ ಅಂತ ನಾನು ಕೇಳ್ತೀನಿ. ಈಗ ರೈತರ ಕಷ್ಟಗಳ ಬಗ್ಗೆ ಏನ್ ಹೇಳ್ತೀರಮ್ಮ? ಯಾಕಂತಂದ್ರೆ ಇವಾಗ ಅಲ್ಲಿ ಬರಡು ಭೂಮಿ ಇದೆ, ಹಂಗಿದೆ ಹಿಂಗಿದೆ ಅಂತಾರೆ. ಬಟ್ ಅಲ್ಲಿ ಹೋದಾಗ ನಮ್ಮ ವಾಹಿನಿ ಆಗಿರ್ಬೋದು ಅಥವಾ ಬೇರೆ ವಾಹಿನಿಗಳಾಗಿರ್ಬೋದು, ಹೋದಾಗ ಅಡಿಕೆ ತೋಟ ಬೆಳೀತಿದ್ದಾರೆ, ತೆಂಗು ಬೆಳೀತಿದ್ದಾರೆ, ಎಲ್ಲಾ ರೀತಿಯಾದಂತಹ ಬೆಳೆಗಳನ್ನು ಬೆಳೀತಿದ್ದಾರೆ. ಇವಾಗ ನೀವೆಂಗೆ ರೈತರ ಮಕ್ಕಳಾಗಿ ಮುಂದೆ ನಿಮ್ಮ ಮುಂದಿನ ಪೀಳಿಗೆಯ ಮಕ್ಕಳಿಗೋಸ್ಕರ, ಮೊಮ್ಮಕ್ಕಳಿಗೋಸ್ಕರ, ಮನೆ ಮಕ್ಕಳಿಗೋಸ್ಕರ ಮಾಡ್ತಿರೋ, ಅದೇ ತರ ಅಲ್ಲಿನ ಒಂದಷ್ಟು ರೈತಾಪಿ ವರ್ಗದವರು ಕೂಡ ಅವ್ರ ಕುಟುಂಬಕ್ಕೆ ಆಧಾರವಾಗಿರುವಂತಹ ಒಂದು ಬೆಳೆಗಳನ್ನ ನಂಬ್ಕೊಂಡು ಸಂಸಾರ ಜೀವನ ಮಾಡ್ತಾ ಇದ್ದಾರೆ. ಹಾಗೇನೆ ಮಕ್ಕಳಿಗೆ ಏನೋ ಒಂದಾಗ್ಲಿ, ಇವಾಗ ದುಡ್ಡೇನೋ ಕೊಟ್ಬಿಡ್ತಾರೆ, ದುಡ್ಡಿಸ್ಕೊಂಡು ಏನೋ ಒಂದು ತಗೊಂತೀವಿ, ಒಂದ್ ಮನೆ, ಸ್ವಂತ ಮನೆ ತಗೊಂತೀವಿ. ಅದಾದ ನಂತರ ಮುಂದೇನು? ದುಡಿಲೇಬೇಕಾ, ಕೆಲ್ಸಕ್ಕೆ ಹೋಗ್ಲೇಬೇಕಾ? ಅದೇ ನಾನೇನ್ ಹೇಳ್ತೀನಿ ಮಂಜು ಅಂದ್ರೆ, ದುಡ್ಡು ಕೊಡದೇನೆ ಯಾರು ಏನು ಕೊಡಲ್ಲ. ಅವ್ರ ಪದಾರ್ಥಕ್ಕೆ ಇವ್ರು ದುಡ್ಡು ಕೊಡ್ತಾರೆ. ತಗೊಳ್ಳೋರು ಖುಷಿಯಾಗಿ ತಗೋತಾ ಇಲ್ವಲ್ಲ, ಬಲವಂತವಾಗಿ ಯಾಕೆ ಹೋಗ್ತೀರಾ?
ಈಗ ನೀವು ಒಂದ್ ಪರ್ಚೇಸಿಂಗ್ ಬಂದು ಮಾರ್ತಾ ಇದೀವಿ ಅಂದಾಗ ನಾವು ಹೋಗಿ ತಗೊಳ್ಳೋದು ಎಷ್ಟು ಸೂಕ್ತ ಇದೆ. ಬಲವಂತವಾಗಿ ಕಿತ್ಕೊಂಡು ದುಡ್ಡು ಕೊಡ್ತೀವಿ ತಗೊಳ್ಳಿ, ನೀವನ್ಗೆ ಆಸ್ತಿ ಇಲ್ವಾ, ಇವ್ರ ಮನೆ ಮಠ ಮಾರ್ಲಿ, ಇವನ್ ಪರ್ಕೆಲ್ ಹೊಡಿತೀನಿ, ಇದು ಮಾಡ್ತೀನಿ, ಎಷ್ಟು ಅಸಹ್ಯವಾಗಿ ಬೈತಾರೆ. ಅಲ್ಲ ಎಲ್ಲರಿಗೂ ಬೈತಾರೆ ಬಿಡಿ, ನಮಗೂ ಹಿಂದೆ ಬೈತಾರೆ. ಬಟ್ ನಾನು ಹೇಳೋದು ಇವ್ರ ಅಧಿಕಾರದಲ್ಲಿ ಕೂತಿರೋದ್ರಿಂದ ಇವ್ರಿಗೆ ಆ ಕೆಪಾಸಿಟಿ ಇರೋದ್ರಿಂದ ಸ್ವಲ್ಪ ಇದ್ರ ಬಗ್ಗೆ ಕ್ರಮ ತಗೊಂಡು, ಆಮೇಲೆ ಇಡೀ ಇಂಡಿಯಾ ನೋಡುತ್ತೆ ನಮ್ಮ ಕರ್ನಾಟಕದಲ್ಲಿ ಬಿಡದಿ ಟೌನ್ಶಿಪ್ ಕಿತ್ಕೊತಾ ಇದ್ದಾರೆ ಅಂತ. DK ಅವ್ರು ಕಿತ್ಕೊಂಡು ಅವ್ರ ಮನೆಗೆ ತಗೊಂಡು ಹೋಗಲ್ಲ, ಇದು ಗೌರ್ಮೆಂಟ್ಗೆ ಮಾಡಿಕೊಡ್ತಾ ಇದ್ದಾರೆ. ಆದ್ರೆ ಜನ ಖುಷಿಯಿಂದ ಕೊಡ್ತಾ ಇಲ್ವಲ್ಲ, ಯಾಕೆ ಬಲವಂತವಾಗಿ ಕಿತ್ಕೊಳಕ್ ಹೋಗ್ಬೇಕು ನಾವು? ಅವ್ರಿಗೆ ದುಡ್ಡು ಕೊಡಕ್ ಹೋದ್ರೆ ಏನೋ ಫ್ರೀಯಾಗಿ ಕೊಟ್ಟಂಗೆ ಅವ್ರು ಬೈಕೊಳ್ಳೋದು ಬೇಡ, ನಾವು ಬಲವಂತವಾಗಿ ತಗೊಳ್ಳೋದು ಬೇಡ. ಎರಡರಲ್ಲೂ ಕೂತು ಎಲ್ಲ ದೊಡ್ಡವ್ರು ಒಂದು ತೀರ್ಮಾನಕ್ಕೆ ಬನ್ನಿ. ಯಾಕೆ ಬರೋಕ್ಕಾಗುತ್ತೆ? ಆಗದೆ ಇರೋ ಸಮಸ್ಯೆ ಯಾವುದೆಲ್ಲ ನಮ್ಮ ಕೈಲೇ ಇರೋದು, ಗೊತ್ತಾಯ್ತಾ? ಜೀವ ಒಂದಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಜೀವನೇ ಹೋದ್ಮೇಲೆ ಏನ್ ಮಾಡ್ತೀರಾ? ನಾಳೆ ಒಂದು ವಯಸ್ಸಾದವ್ರು ಇದಾರೆ, ಒಂದು ಹೆಚ್ಚು ಕಡಿಮೆ ಆಗ್ಬಿಡ್ತು, ಒಬ್ರು ಇಬ್ರು ಅಂತ ಆಗೋಯ್ತು, 10 ಜನ ಬರ್ಲಿ, 10 ಜನ ಬೇಡ ಅಂತವ್ರೆ ಅಂತ 80 ಜನಕ್ಕೆ ಹೇಳಿ. ಯಾಕೆ ಹೇಳಕ್ಕಾಗಲ್ಲ ನಿಮ್ಗೆ? 10 ಜನ ಬರ್ಲಿ, ನೀವು 20 ಜನಕ್ಕೆ ಹೋಗ್ಬೇಡಿ, 10 ಜನ ವಾಪಸ್ಕ ಬನ್ನಿ ನೀವು ಅಂತ ಅವ್ರನ್ನೇ ಬಿಡಿ, ಎಲ್ಲ ಒಗ್ಗಟ್ಟಾಗಿ ಬನ್ನಿ ಅಂತ ಒಂದು ತೀರ್ಮಾನ ಮಾಡಿ. ಬಟ್ ಬರ್ತಿಲ್ಲ, ರೈತರ ಕಷ್ಟಗಳನ್ನ ಆಲಿಸ್ತಿಲ್ಲ ಅನ್ನುವಂಥದ್ದು. ಯಾಕಂತಂದ್ರೆ ಈಗ ಎಷ್ಟೋ ಜನರು ಕಾಯ್ತಾ ಇರುವಂತದ್ದು ಏನಂತಂದ್ರೆ, ಬೆಳೆಗಳು ಬೆಳಿತಾವ್ರಮ್ಮ ಈಗ. ಅಲ್ಲ, ಅವ್ರು ಬೆಳೀಲಿ, ಅವ್ರು ಫ್ರೀ ಆಗಿ ಇಟ್ಕೊಳ್ಳಿ. ನಾನು ಹೇಳೋದು ಅವ್ರು ಖಾಲಿ ಇಟ್ಕೊಳ್ಳಿ. ಈಗ ನನ್ನ ಜಾಗ ಇದು, ನನ್ ಕೊಡಲ್ಲ ಅಂದ್ರೆ ಬಲವಂತಕ್ಕೆ ಬಂದ್ರೆ, ನನ್ ಕೊಡಲ್ಲ ಅಂದ್ರೆ ನೀವು ಬಂದು ಕೊಡೋದ್ರಲ್ಲಿ ಅರ್ಥ ಏನಿದೆ? ಈಗ ಇಲ್ಲಿ ಬರ್ತಾ ಇರೋ ಪಾಯಿಂಟ್ ಏನ್ ಗೊತ್ತಾ? ದುಡ್ಡು ಕೊಡ್ತಾರೆ, ಆಮೇಲೆ ಭೂಮಿ ಬೆಳಿತಾವ್ರೆ, ಖಾಲಿ ಬಿಟ್ಕೊಂಡವ್ರು, ಅದ್ ಬೇಡ. ಇಲ್ಲಿ ರಗಳೆ ಆಗ್ತಾ ಇದೆ. ಏನ್ ಗೊತ್ತಾ? ಶಾಪ ಆಗ್ತಾವ್ರೆ, ನಮ್ ಭೂಮಿ ಕಿತ್ಕತಾವ್ರೆ. ಟೌನ್ ಈಗ ಆಯ್ತು, ಬೆಂಗಳೂರ್ನ ಬೆಳೆಸ್ತಾ ಇದೀವಿ, ಬೆಂಗಳೂರ್ನ ವಿಸ್ತಾರ ಮಾಡ್ತಾ ಇದೀವಿ, ಟ್ರಾಫಿಕ್ ಸಮಸ್ಯೆ ಇದೆ, ತೊಂದರೆ ಇದೆ, ಸರ್ಕಾರ ಆರ್ಡರ್ ಬರ್ಲಿ. ಯಾರೇ ಆರ್ಡರ್ ಮಾಡಿದ್ದಾರೆ? ಇವ್ರಿಗಿನ್ನ ಮೇಲಧಿಕಾರಿ ಇದಾರಲ್ಲ, ಅವ್ರು ಬಂದು ಇದನ್ನ ಬಗೆಹರಿಸ್ಲಿ. ಯಾಕೆ DK ಅವ್ರಿಗೆ ಯಾಕೆ ತೊಂದ್ರೆ? ಇನ್ನು ಸರ್ಕಾರ ಅಂದ್ರೆ DK ಒಬ್ರೇ ಅಲ್ವಲ್ಲ, ಅವ್ರ ಮೇಲಧಿಕಾರಿ ಅಲ್ಲಿ ಇರ್ತಾರಲ್ವಾ. ಸೋನಿಯಾ ಗಾಂಧಿ ಇರ್ತಾರೋ, ರಾಜೀವ್ ಗಾಂಧಿ ಇರ್ತಾರೆ, ಯಾರದು ಅವ್ರ ಮಗ, ಯಾರದು ರಾಹುಲ್ ಗಾಂಧಿ, ಅವ್ರೆಲ್ಲಾರು ಬಂದ್ ಬಗೆಹರಿಸ್ಲಿ ಬಿಡಿ. ಯಾಕೆ ಇವ್ರು ಒಬ್ಬರೇ ಶಾಪ ಹಾಕಿಸ್ಕೊತಾ ಇದಾರೆ? ನಾನ್ ಕೇಳೋದು ಇವ್ರಿಗೇನೆ. ಮೇಲ್ಗಡೆ ಇರುವಂತ ನಾಯಕರು ಯಾರು ಬರ್ತಿಲ್ಲ. ಇಲ್ಲಿ ಕರ್ನಾಟಕದ ಪರವಾಗಿರುವಂತದ್ದು DK ಅವರು, ಅದು CM ಆಗಿ ಈಗ. ಸೊ ಇದಕ್ಕೂ ನಾನು ನಿಮ್ಗೆ ಒಂದು ರಿಲೇಟ್ ಮಾಡಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ಈಗ ನೀವು ಕೂಡ ರೀಸೆಂಟ್ ಆಗಿ ಒಂದು ವಿಚಾರವನ್ನ ಸಾಕಷ್ಟು ಸುದ್ದಿ ಆಗಿತ್ತು ಕೂಡ, ನಿಮ್ಮ ಮನೆ ಕಾಂಪೌಂಡ್ ವಿಚಾರ ಏನು. ಯಾಕಂತಂದ್ರೆ ಅದಕ್ಕೆ ತಗೋಬೇಕು ಅಂತಂದಾಗ ಎಷ್ಟು ಕಷ್ಟಪಟ್ಟಿರ್ತೀರಾ ಅನ್ನುವಂಥದ್ದು, ಎಷ್ಟು ವಿದ್ಯೆಗೆಟ್ಟಿರ್ತೀರಾ ಅನ್ನುವಂಥದ್ದು ನಿಮಗ್ ಗೊತ್ತಿರುತ್ತೆ. ಅದೇ ತರ ರೈತರು ಕೂಡ ಇವಾಗ ಇದ್ದಾರೆ. ಬಟ್ ಏನಂತಂದ್ರೆ ಇಲ್ಲಿ ಏನಾಗ್ತಿದೆ ಅಂದ್ರೆ, ನೀವು ಹೇಳ್ದಂಗೆ ಮೇಲ್ಗಡೆ ಇರುವಂತಹ ನಾಯಕರು ಯಾರು ಬರ್ತಿಲ್ಲ. ಇಲ್ಲಿ ಕರ್ನಾಟಕದಲ್ಲಿರುವಂತಹ DK ಅವರು ಮುಂದಾಳತ್ವದಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಏನೋ ಯೋಚನೆ ಮಾಡ್ತಾರೆ. ಬಟ್ ಇಲ್ಲಿ ರೈತರು ಹೊಟ್ಟೆಗೋಸ್ಕರ ನಂಬ್ಕೊಂಡಿರುವಂತಹ ಭೂಮಿ ತಾಯಿಯನ್ನ ಬಿಟ್ಕೊಟ್ಬಿಟ್ರೆ ನಮ್ಮ ಮುಂದಿನ ಮಕ್ಕಳ ಗತಿ ಏನು ಅನ್ನುವಂಥದ್ದನ್ನು ಯೋಚನೆ ಮಾಡ್ತಾ ಇದ್ದಾರೆ. ನಾನು ಅದನ್ನೇ ಹೇಳ್ತಾ ಇರೋದು. ಅವರು ಖುಷಿಯಿಂದ ಕೊಟ್ರೆ 5,000, ಇವ್ರು 5 ಲಕ್ಷ ಕೊಡ್ತೀನಿ ಅಂತವ್ರೆ, ಏನೇ ಎಲ್ಲ ಹೇಳ್ತಾವ್ರೆ. ಇದು ಒಂಥರ ಸಮಸ್ಯೆನ ದೊಡ್ಡದು ಮಾಡ್ಕೋತಾ ಇದೀವಿ ನಾವು. ಒಂಥರ ಹೆಂಗಾಗ್ತಿದೆ ಗೊತ್ತಾ? ಅದೊಂದ್ ಬಿಟ್ಟು ಬೇರೆ ಇನ್ಯಾವುದೋ ಜಾಗ ತಗೊಳ್ಳಿ, ಗೌರ್ಮೆಂಟ್ ಒಪ್ತೀಗ ಇವ್ರ ಇದು ಕೂತೊಂದು ಬಗೆಹರಿಸ್ಕೋಬೇಕು. ನಾನು ಹೇಳೋದು, ಈಗ ದಿನಾ ಶಾಪ ಹಾಕೋದು, ಯಾರೋ ಬರ್ತಾರೆ ಟಿವಿಲಿ 500 ರೂಪಾಯಿ ಕೊಟ್ರು ಕರ್ಕ ಬಂದ್ರು ನನ್ನ ಅಂತಾರೆ ಒಬ್ರು. ನಮ್ಗೆ ಭೂಮಿ ಇಲ್ಲ, ಬಂದ್ರಿ, ಕರೆದ್ರು, ಆಟೋಲ್ ಬಂದ್ವಿ ಅಂತಾರೆ. ಏನ್ ರಾಜಕೀಯ ಮಾಡ್ತಿದಾರ ಇವರು, ಅಥವಾ ಏನ್ ಮಾಡ್ತಿದಾರೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ನಿಮ್ಗೆಲ್ಲ ಅನ್ಸಿದ್ಯಾ? ಇಬ್ರು ಅಜ್ಜಿದಿರು ಹೇಳಿದ್ರು, ನಾನು ಕೇಳಿಸ್ಕೊಂಡೆ, ನಿಮ್ಗೆ ಯಾವ ಜಾಗ ಇದೆ, ಎಷ್ಟು ಎಕರೆ ಇದೆ ಅಂತ ಆಂಕರ್ ಕೇಳಿದ್ರು. ಇಲ್ಲ, ನಂಗೆ ಯಾವ ಜಾಗ ಇಲ್ಲ, ಆಟೋಲ್ ಬಂದ್ವಿ, ದುಡ್ಡು ಕೊಟ್ರು ಬಂದ್ವಿ ಅಂತ ಹೇಳ್ತಾ ಇದಾರೆ. ಇದು ಬೇಕು ಅಂತ ಮಾಡ್ತಿದ್ದಾರೆ ಅನ್ನೋದು ಇವರೇ ಮಾಡ್ಕೋತಾರೆ. ಯಾರು ಕರ್ಕೊಂಡ್ ಬಂದ್ರು ಅನ್ನೋದು ಅಲ್ಲಿ ಹೇಳಲ್ಲ ಅವರು. ಯಾರೋ ಕರೆದ್ರು ಬಂದ್ವಿ ಅಷ್ಟೇ ಅಲ್ವಾ? ಇದು ಎಲ್ಲಿಗೆ ಹೋಗ್ತಾ ಇದೆ? ಈಗ ನಮ್ದೇ ತಗೊಳ್ಳಿ, ನಾವು ಇಷ್ಟು ದೊಡ್ಡ ಅಧಿಕಾರದಲ್ಲಿ ಇದ್ದು, ನನ್ನ ಮಗ ಇಷ್ಟೆಲ್ಲ ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟಿ, ನಾವು ಎಲ್ಲಾದ್ರಲ್ಲೂ ಟ್ಯಾಕ್ಸ್ ಕಟ್ಟಿ ನಾವು ಪರ್ಚೇಸ್ ಮಾಡಿದೀವಿ. ಆ ಜಾಗನೂ ಅಷ್ಟೇ, ನಿಂಗೆ ಪೇಪರ್ ತೋರಿಸ್ತೀನಿ, ಪಕ್ಕ ಇದೆ. ನಮ್ದಕ್ಕೇನೆ ಒಬ್ಬ ಹಾಸನಲ್ಲಿ ಒಬ್ರು ಕೆಲಸ ಮಾಡ್ಲಿಲ್ಲ. ಪೊಲೀಸು ನಾವು ಹೋದ್ರು, ಇವತ್ತು ಅವನು JCB ಮೇಲಧಿಕಾರಿ ಆರ್ಡರ್ ಮಾಡಿದ್ದಾರೆ, JCB ಸೀಸ್ ಮಾಡಿಲ್ಲ, ಟ್ರ್ಯಾಕ್ಟರ್ ಸೀಸ್ ಮಾಡಿಲ್ಲ. ಎಲ್ಲಿಗೆ ಹೋಗ್ತಾ ಇದೆ ಸರ್ಕಾರ? ಏನ್ ಮಾಡ್ತಿದ್ದಾರೆ ಇವರೆಲ್ಲ? ಅಂದ್ರೆ ಸರ್ಕಾರದಲ್ಲಿ, ರಾಜಕೀಯದಲ್ಲಿ ಇದು ಗೋಲ್ಮಾಲ ಅಂತ ನಾನು ಕೇಳ್ತಾ ಇರೋದು. ಈಗ ನಮ್ಮನ್ನೇ ತಗೊಳ್ಳಿ. ಈಗ ನಾನು ಹೋದ್ರೆ ಪೊಲೀಸ್ ಏನ್ ಹೇಳ್ತಾರೆ? ಫೋಟೋ ಕೊಟ್ರೆ ಇನ್ನೊಂದೇನೋ ಹೇಳ್ತಾರೆ. ಅಂದ್ರೆ ನೆಪ ಆಗ್ತಾ ಇದ್ದಾರೆ. ಅಲ್ಲಿಗೆ ಎಲ್ಲಿಗೆ ಹೋಗ್ತಾ ಇದೆ ಅಂತ? ಸರ್ಕಾರ ಕೆಲಸ ಮಾಡ್ತಿಲ್ಲ ಅಂತ ಮತ್ತೆ ಅವ್ರು ಬ್ಲೇಮ್ ಮಾಡು ಅಂದ್ರೆ ಮಾಡಲ್ವಾ? ಈಗ ನಾವೇ ದಿವಸ ಪೊಲೀಸ್ ಸ್ಟೇಷನ್, ನಾನು ಎಷ್ಟು ಸರಿ ಕೋರ್ಟ್ಗೆ ಹೋಗಿದ್ದೀನಿ, ಎಷ್ಟು ಸತಿ DC ಆಫೀಸಿಗೆ ತಿರುಗಿದ್ದೀನಿ. ಅದೇ ತರ ಕೆಲಸ ಮಾಡ್ತಾ ಇಲ್ಲ. ಇದನ್ನ ದಯವಿಟ್ಟು DK ಅವರು ಗಮನಕ್ಕೆ ತಗೋಬೇಕು. ನಾನು ಹೇಳೋದು, ಈಗ ತಾನೇ ಬಂದಿದ್ದೀರಾ, ನೀವು ಹಿಂದೆ ಏನಾಯ್ತು ಬೇಡ, ಮುಂದೆ ಏನು ಒಳ್ಳೇದ್ ಮಾಡ್ತೀನಿ ಅದಾದ್ಮೇಲೆ. ಫಸ್ಟ್ ಪ್ರೆಸೆಂಟ್ ಇವಾಗ ನೀವು ಬಂದು ನಿಮ್ ಸೀಟ್ ಮೇಲೆ ನೀವು ಒಳ್ಳೆ ಕೆಲಸನೇ ಮಾಡ್ಕೊ ಬಂದಿದ್ದೀರಾ. ನೀವೇನು ಯಾರ್ದೇನು ತಿಂದಿಲ್ಲ, ಅಥವಾ ಯಾರ ಆಸ್ತಿ ಮೇಲೆ ನೀವೇನು ಬದುಕ್ತಾ ಇಲ್ಲ. ಇರೋ ಸಮಸ್ಯೆನ ದಯವಿಟ್ಟು ಕೂತು ತೀರ್ಮಾನಕ್ಕೆ ತಗೊಳ್ಳಿ. ಈಗ ಜನ ಯಾಕಿಷ್ಟು ಈಗ ನಾನು ಹೇಳ್ತಾನೆ ಇದ್ದೀನಿ, ನನ್ನ ಪೇಪರ್ ಕರೆಕ್ಟ್ ಆಗಿದೆ, ಯಾಕೆ ಆಲಿಸ್ತಾ ಇಲ್ಲ ಇವರು?
ಯಾಕೆ ಏನ್ ಇವ್ರದೇ ತಪ್ಪಿದ್ಯಾ ಹಂಗಾರೆ? ಇವ್ರ ಕಿವಿಗೆ ಹಾಕೋತಾ ಇಲ್ಲ? ಕೆಲವೊಂದ್ ಕಡೆ ಕಾಣದ ಕೈಗಳ ಕೈವಾಡ ಇದೆ ಅಂತ ಅನ್ಸುತ್ತಾ? ಯಾವ ವಿಷಯದಲ್ಲಿ? ನನ್ನ ಪೇಪರ್ ವಿಷಯದಲ್ಲಿ ಅವ್ರದ್ದು? ಎರಡರಲ್ಲೂ ಅನ್ಕೋಬಹುದು. ಅಲ್ಲ, ನನ್ನ ಪೇಪರ್ ವಿಷಯದಲ್ಲಿ ಯಶ್ ಬಗ್ಗೆ ದೊಡ್ಡ ಸ್ಕೆಚ್ ಹಾಕಕ್ ಬರ್ತಾರೆ. ಯಾಕೆಂದ್ರೆ ಯಶು ಅವಾಗ ಟೀಚರ್ 4ನೇ ತಾರೀಕು 8ಕ್ಕೆ ಅನೌನ್ಸ್ ಆದ ತಕ್ಷಣ 4 ಗಲಾಟೆ ಮಾಡಿದ್ರು. ಇದು ಯಶ್ಗೆ ಏನೋ ಅವನು ಇದಕ್ಕೆಲ್ಲ ಕಿವಿಗೂ ಹಾಕೊಳ್ಳಲ್ಲ, ಅವ್ನು ಹೋದ್ರೆ ನಮ್ಮ ಅಮ್ಮ ಇದಾರೆ ನೋಡ್ಕೋತಾರೆ ಅಂತ ಅವ್ನು ಸುಮ್ಮನೆ ಆಗ್ತಾನೆ. ಅದು ಬೇರೆ ಅಲ್ಲ. ನಾನು ಹೇಳ್ತಾ ಇರೋದು ನಾನಿಷ್ಟು ಸ್ಟ್ರಾಂಗ್ ಆಗಿದ್ದು ನನ್ನ ಅನುಭವಕ್ಕೆ ಬಂದಿರೋದನ್ನ ನಾನು ಹೇಳ್ತಾ ಇದ್ದೀನಿ. ಇನ್ನು ಆ ಹಳ್ಳಿ ಜನಕ್ಕೆ ಎಷ್ಟು ಹೊಟ್ಟೆ ಉರಿಬೇಕು, ಅವ್ರ ಪೇಪರ್ ಚೆನ್ನಾಗಿದೆ. ಆಮೇಲೆ ಇವ್ರು ಹೇಳ್ತಾ ಇರೋದನ್ನ ಇವ್ರು ಆಲಿಸ್ತಾ ಇಲ್ವಲ್ಲ. ಅವ್ರು ಅಷ್ಟು ಬಡ್ಕತಾ ಇದ್ದಾರೆ. ದಿನಾ ಬೆಳಿಗ್ಗೆ ಬಂದು ಊಟ ಬಿಟ್ಟು ತಿಂಡಿ ಬಿಟ್ಟು ಬಂದು ಕೇಳ್ತಾ, ಇದಕ್ಕೊಂದು ಪರಿಹಾರ ಕೊಡಿ. ಬಿಟ್ಟು ಕೊಡಲ್ಲ ಅಂತ ಹೇಳಿದಾರಲ್ಲ, ಕೊಡೋದ್ ಬೇಡ. ಅವರು ಕೊಡೋದ್ ಬೇಡ ಅಂದ್ರೆ ಇನ್ ಮುಂದಕ್ಕೆ ಏನ್ ಮಾಡ್ಬೋದು? ಆ ಜಾಗ ಬಿಟ್ಟು ಇನ್ಯಾವ ಜಾಗ? ಈಗ ಮಾಡಿರೋ ಜಾಗ ಬಿಟ್ಟು ಬಿಡೋಣ. ಕೊಡ್ತಾ ಇಲ್ಲ, ಏನ್ ಮಾಡೋದು ಅಂತ ಇವ್ರು ಹೇಳ್ಬೋದಲ್ಲ ಸರ್ಕಾರಕ್ಕೆ. ಕೊಡ್ತಾ ಇಲ್ಲ. ಈಗ ನಿಮ್ ಜಾಗ ಕೊಡ್ತಾ ಇಲ್ಲ ಅಂದ್ರೆ ನಿಮ್ಮನ್ನ ಕೊಲೆ ಮಾಡಕ್ಕಾಗುತ್ತಾ? ನಾವು ಕೊಲೆ ಮಾಡಿ ಕಿತ್ಕೊಬರಕ್ಕಾಗುತ್ತಾ? ಬೇಡ. ರೈತರದು ಈಗ ಅದೇನೆ. ಈಗ ಬರಡು ಭೂಮಿ ಆಗಿದ್ರೆ ನಾವು ಕೊಟ್ಟು ಬಿಡ್ತಿದ್ವಿ, ಅದ್ರಲ್ಲಿ ಬೆಳೆ ಬರಲ್ಲ ಇನ್ನೇನಕ್ಕೆ ಅಂತ ಹೇಳ್ಬಿಟ್ಟು. ಫಸಲ್ ಬರ್ತಾ ಇದೆ, ಮಕ್ಕಳಿಗೆ ಎಲ್ಲ ನೋಡಿದೀನಿ ಮಂಜು. ಅವ್ರ ಒಂದೊಂದು ಎಳೆಯಾಗಿ ನೋಡಿದೀನಿ. ಯಾಕೆ ಅಂದ್ರೆ ಒಂದ್ ಮಗು ಮಾತಾಡೋದ್ರಿಂದ ನೋಡಿದೀನಿ. ನಾವು ಹಾಲು ಹಾಕ್ತಿವಿ, ಕಾಳು, ಆಮೇಲೆ 10 ಜನ ಬಂದು ಊಟ ಹಾಕ್ತಿವಿ ಅಂತ ಯಾಕೆ ಹೇಳ್ತಾರೆ ಗೊತ್ತಾ? ಈಗ ರೈತರು ಮನೆ ಖುಷಿ ಬೇರೆ ಎಲ್ಲೂ ಸಿಗಲ್ಲ. ಈಗ ಮನೇಲೆ ನೋಡಿ, ಎಲ್ಲೆಲ್ಲಿ ಹಣ್ಣಿರುತ್ತೋ, ಎಲ್ಲೆಲ್ಲಿ ಕಾಯಿ ಬಿದ್ದಿರುತ್ತೋ ಎಲ್ಲ ನೋಡೋರು ಇರಲ್ಲ. ಅಷ್ಟು ಭೂಮಿ ಕೊಡೋದದು. ನಾವು ದುಡ್ಡು ಕೊಟ್ಟು ತಂದಾಗ ಖುಷಿ ಸಿಗಲ್ಲ. ಅವ್ರು ಆ ತರ ಬೆಳೆದ್ ಬಂದ್ಬಿಟ್ಟವ್ರು ಹಳ್ಳಿ ಜನ. ಈಗ ನೀವು ಮಾರ್ಕೆಟ್ ಅಲ್ಲಿ ತಂದು ತಿಂತಿರಲ್ಲ, ಆ ಖುಷಿ ಅಲ್ಲ ರೈತರಿಗೆ. ಅದು ಗಿಡ ಭೂಮಿ ಕೊಡೋದೇ ಬೇರೆ. ಯಾಕೆಂದ್ರೆ ನಮ್ಮನೆಲ್ಲ ನೋಡಿ, ಈಗ ನೀವು ಅಲ್ಲೆಲ್ಲ ಹೋಗಿ ನೋಡಿ ಎಷ್ಟು ಹಣ್ಣುಗಳು ಬಿದ್ದಿದೆ. ಆ ಖುಷಿನ ಬೇರೆ ಎಲ್ಲೂ ಸಿಗಲ್ಲ ಅವ್ರಿಗೆ. ನೀವು ಯಾವ ಬಿಲ್ಡಿಂಗ್ ಕಟ್ಕೊಡಿ, ನೀವು ರೆಂಟ್ ಬರ್ಲಿ. ಕೆಲವರೆಲ್ಲ ಹೇಳ್ತಾರೆ ನಮ್ಗೆ, ನೀವು ಬೆಂಗಳೂರಲ್ಲಿ ಇರ್ಬೋದು, ಫಾರಿನ್ ಟ್ರಿಪ್, ನಮ್ಗೆ ಅಲ್ಲಿ ಖುಷಿ ಇಲ್ಲ, ನಮ್ಗೆ ಇಲ್ಲೇ ಖುಷಿ. ಹಂಗೆ ಅವ್ರ ಖುಷಿಗೆ ಇವ್ರು ಬೆಲೆ ಕಟ್ಟಕ್ಕಾಗುತ್ತಾ? ಈಗ ಭೂಮಿಲಿ ಬೆಳೆಯೋದನ್ನ ಒಂದು ರೀತಿಲಿ ಅವ್ರು ಎಷ್ಟು ಹೇಳ್ತಾರೆ, ನನ್ನ ಮೊಮ್ಮಕ್ಳಿಗೆ ಬಿಡ್ಬೇಕು, ನನ್ನ ಮಕ್ಳಿಗೆ ಕೊಡ್ಬೇಕು, ಆಮೇಲೆ ನಾವು ಹಾಲು ಕುಡಿತಾ ಇದೀವಿ, ಬಂದವ್ರಿಗೆ ಅನ್ನ ಹಾಕ್ತಾ ಇದೀವಿ, ನಮ್ಗೆ ಈ ಖುಷಿ ಸಿಗಲ್ಲ, ನಾವು ಕೊಡಲ್ಲ ಅಂತ. ಯಾಕೆ ಇವ್ರು ಅಲ್ಲಿ ಆಲಿಸ್ತಾ ಇಲ್ಲ? ಆಮೇಲೆ ಇನ್ನೂ ಯಾರೋ ಹೇಳಿದ್ರು, ಸಿನಿಮಾದವ್ರು ಯಾರು ಬರ್ತಾ ಇಲ್ಲ, ಸಿನಿಮಾದವ್ರು ಯಾರು ಮಾತಾಡ್ತಾ ಇಲ್ಲ ಅಂತ. ಖಂಡಿತವಾಗ್ಲೂ ನಾವು ಸಿನಿಮಾದವರು ಮನುಷ್ಯರೇ, ಅವರು ಭೂಮಿಯಿಂದನೇ ಅನ್ನ ತಿನ್ನೋದು. ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಇರ್ಬೋದು. ಖಂಡಿತವಾಗ್ಲೂ ಭೂಮಿ ವಿರೋಧಿ ಯಾರು ಇಲ್ಲ ಸಿನಿಮಾದವ್ರು. ಎಲ್ಲಾರ್ಗೂ ಭೂಮಿಗೆ ಬಿಡ್ಲಿ ಅಂತಾನೆ ಇದೆ. ಆದ್ರೆ ಇದನ್ನ ಸರ್ಕಾರ ಎಚ್ಚೆತ್ಕೋಬೇಕು, ಸರ್ಕಾರ ಗಮನ ವಹಿಸ್ಬೇಕು. ಒಟ್ನಲ್ಲಿ ರೈತರಿಗೆ ಯಾವ್ದೇ ರೀತಿ ತೊಂದರೆ ಆಗ್ತಿದ್ದಂಗೆ ಸರ್ಕಾರ ಗಮನ. ಇದೊಂದೇ ಪರಿಹಾರ ಇರೋದು. DK ಅವ್ರ ಕೈಲಿ ಇದು ಇದ್ರು ಇಲ್ದೇ ಇದ್ರು ಅವ್ರ ಸ್ಥಾನದಲ್ಲಿ ಮಾಡ್ಬೋದು. ನಾವು ಹೋಗಿ ಮಾಡಕ್ಕಾಗಲ್ಲ. ನಾನು ಹೋಗಿ ಹೇಳಿ ಮಾಡ್ಸಕ್ಕಾಗಲ್ಲ. DK ಶಿವಕುಮಾರ್ ಅವರು ಮತ್ತೆ ಇನ್ನ ಅವರ ಉಪ ಅಧಿಕಾರಿಗಳು, ಅವರು ಇವರು ಯಾರು ಹಿಂದೆ ಮಾಡಿದ್ರು, ಆಗೋಯ್ತು ತಪ್ಪು. ಮುಂದೆ ಸರಿ ಮಾಡಿ, ಮುಂದೆ ಸರಿ ಮಾಡಿಸಿ. ಆಗಲ್ಲ ಅನ್ನೋ ಸಮಸ್ಯೆ ಏನು ಇಲ್ವಲ್ಲ. ಏನ್ ಜೀವ ಏನು ಹೋಗಿಲ್ವಲ್ಲ, ಇನ್ನು ಜೀವ ಬದುಕಿದಾರಲ್ಲ. ಎಲ್ಲ ಅಷ್ಟು ಬಡ್ಕತ್ತವ್ರಲ್ಲ. ಯಾಕೆ ಮಾಡ್ತಾ ಇಲ್ಲ ಇವರು? ಯಾಕೆ ಮಾಡ್ತಾ ಇಲ್ಲ? ಅದಕ್ಕೆ ಉತ್ತರ ಕೊಡ್ಲಿ. ಇವ್ರು ಮಾಡಕ್ ಆಗದೆ ಇರೋ ಅಂತ ಸಮಸ್ಯೆ ಆಗಿದ್ಯಾ? ಮೇಲ್ಗಡೆ ಪ್ರೆಷರ್ ಏನಾದ್ರು ಇದೆಯಾ ಅಂತ ಅನ್ಸುತ್ತಾ ನಿಮ್ಗೆ? ಅಲ್ಲ, ಪ್ರೆಷರ್ ಇರ್ಲಿ ರೀ. ಪ್ರೆಷರ್ ಇದ್ರು ಅವ್ರ ಅಧಿಕಾರದಲ್ಲಿ ಇರ್ಲೇಬೇಕಾ? ಮುಂದಕ್ಕೆ ಜನ ಬೇಕೇ ಬೇಕಾ? ಅವ್ರಿಗೆ ಓಟ್ ಹಾಕ್ಬೇಕಾ? ಪ್ರೆಷರ್ ಎಲ್ಲ ಬಿಟ್ಬಿಡಿ. ಪ್ರೆಷರ್ ತಗೊಂಡ್ ಬದುಕವ್ರು ದೇಶ ಹಾಳಕ್ಕಾಗಲ್ಲ. ದೇಶ ಹಾಳಕ್ ಬಂದವ್ರು ನಾವು ಜನಕ್ಕೋಸ್ಕರ ಬಂದಿರೋದು. ಈಗ ನಮಗೂ ಬಾಯಿಗೆ ಬಂದಂಗ್ ಬೈತಾರ ಜನ ಅಂತ ನಾವು ಸಿನಿಮಾ ಮಾಡದೆ ಮನೇಲಿ ಕುತ್ಕೊಳಕ್ ಆಗಲ್ಲ. ಎಲ್ಲ ಹಿಂದೆ ನಮಗೂ ಬೈತಾರೆ. ಹಂಗಂತ ಅವರು ಪ್ರೆಷರ್ಗೋಸ್ಕರ ಏನೋ ಕೊಲೆ ಮಾಡಕ್ಕಾಗಲ್ಲ, ಅಥವಾ ಜೈತರು ಭೂಮಿ ಕಿತ್ಕೊಳಕ್ಕಾಗಲ್ಲ. ಬಟ್ ಏನೇ ಇದ್ರು DK ಅವ್ರ ಕೈಲಿದೆ, ಅದನ್ನ ಅವ್ರು ಸರಿ ಮಾಡ್ಲಿ ಅಂತ ನಾನು ನಮ್ಮ ಸಿನಿಮಾದವ್ರ ಮನೆಯವ್ರು ಬರ್ತಾ ಇಲ್ಲ ಅಂತಾರಲ್ಲ, ಎಷ್ಟು ಪರವಾಗಿ ನಾನೇ ಹೇಳ್ತೀನಿ. ಎಷ್ಟು ಬಂದ್ರು ಅದೇ ಹೇಳ್ಬೋದು, ನಾನ್ ಬಂದ್ರು ಹೇಳ್ಬೋದು, ಶಿವಣ್ಣ ಬಂದ್ರು ಹೇಳ್ಬೋದು, ಯಾರು ಬಂದ್ರು ದಯವಿಟ್ಟು ರೈತರಿಗೆ ಭೂಮಿ ಬಿಟ್ಕೊಡಿ. ಅವ್ರ ಖುಷಿಯಿಂದ ಕೊಟ್ಟಕ್ ತಗೊಳ್ಳಿ. ಆಮೇಲೆ 20 ಜನ ಬೇಡ, 10 ಜನ ಕೊಟ್ರು ಬಿಟ್ಬಿಡಿ. 10 ಜನ ಒಪ್ಪಿಸ್ಕೊ ಬನ್ನಿ ಅಂತ ಅವ್ರವ್ರಿಗೆ ಬಿಡಿ. 80 ಜನ ಬಂದವ್ರೆ, 20 ಜನ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲಪ್ಪ. 20 ಜನ 80 ಜನಕ್ಕೆ ಬಿಡಿ, ಒಪ್ಕೊಂಡ್ ಮಾತಾಡ್ಕೊ ಬನ್ನಿ ಅನ್ನಿ. ಒಂದ್ ಪಂಚಾಯತಿ ಕುರ್ಸಿ ಅವ್ರವ್ರೇ ಮಾಡ್ಕೊ ಬರ್ಲಿ. ಈಗ ನಿಮ್ ಚಾನಲ್ ಅಲ್ಲಿ 4 ಜನ ಬಂದಿದ್ರೆ ಇನ್ನೊಬ್ಬ ಬಂದಿಲ್ಲ, ಕರ್ಕ ಬರಗಪ್ಪ ಅಂತ ಕಳಿಸ್ಬಿಟ್ಟು ಇವ್ರು ಕೂತ್ಕೊಂಡು ಮಾತಾಡ್ಕೊಂಡ್ ಕರ್ಕ ಬರ್ಲಿ. ಅವತ್ತು DK ಅವ್ರ ಎಲ್ಲಾ ಜನಗಳ ಮುಂದೆ DK ಅವ್ರ ಕೆಟ್ಟವ್ರು ಆಗ್ತಾವ್ರೆ. ಈಗ ಅವ್ರು ಹೇಳೋದೇನು, DK ಅವ್ರೇನು ಅವ್ರ ಮನೆಗೆ ಹೊತ್ಕೊಯ್ತಾವ್ರ? ಸರ್ಕಾರ ಹೇಳಿದ್ದನ್ನ ಕೆಲಸ ಮಾಡ್ತಾವ್ರೆ. ಅದೇ ಕೆಟ್ಟವ್ರು ಆಗ್ತಿದಾರೆ ಇವ್ರು. ಬೇಡ. ಈಗ ಇದು ಒಂಥರ ನಮ್ಮ ಕರ್ನಾಟಕಕ್ಕೊಂದು ಅವಮಾನ. ಅವ್ರು ಮಾಡಿದ್ರು, ಇವ್ರು ಮಾಡಿ, ಎಲ್ಲರೂ ನಮ್ಮವ್ರೆ. ಕುಮಾರಣ್ಣನು ನಮ್ಮವ್ರೆ, DK ಅವರು ನಮ್ಮವ್ರೆ, ಯಡಿಯೂರಪ್ಪರು ಎಲ್ಲರೂ ಅವ್ರವ್ರ ಅಧಿಕಾರದಲ್ಲಿ ಆಳು ಹೋಗವ್ರೆ. ಹಂಗಂತ ಈಗ ಹಳೇದ್ ಬೇಡ. ಈಗ ಪ್ರೆಸೆಂಟ್ ಮುಂದೆ ಏನ್ ಮಾಡ್ಬೇಕು, ಬಗೆಹರಿಸೋದ್ ಹೆಂಗೆ ಅದನ್ನ ಮಾಡಿ. ಅಂದ್ರೆ ಭೂಮಿ ಬಗ್ಗೆ ಹೇಳಕ್ಕಾಗಲ್ಲ ಬಿಡಿ. ಅವ್ರು ಲೇಡೀಸ್ ಮಾತಾಡ್ತಿದ್ರು ನಂಗೆ ಅರ್ಥ ಆಗುತ್ತೆ. ನಮ್ಮಲ್ಲಿ ನಾವು ಒಂದು ಹೂ ಕಿತ್ಕೊ ಬರುವಾಗ, ಹಣ್ಣು ಕಿತ್ಕೊ ಬರುವಾಗ ಖುಷಿ ಬೇರೆ. ಭೂಮಿ ಕೊಡೋದ್ ನಾವು ದುಡ್ಡು ಕೊಡ್ತೀವಲ್ಲ, ಆ ಖುಷಿ ಅಲ್ಲ, ಇದು ಬೇರೆ. ಭೂಮಿ ಬೆಳಿಗ್ಗೆ ಇದ್ರೆ ನಮ್ ಟೈಮ್ ಸೆನ್ಸ್ ಭೂಮಿಯಿಂದ ಕಲಿಬೇಕು ನೀವು. ನಾವು ಮರ್ತರು ಎಲ್ಲ ಒಂದ್ ಹಣ್ಣಾಗಿರುತ್ತೆ, ಎಲ್ಲ ಒಂದ್ ಕಾಯಿ ಬಿದ್ದಿರುತ್ತೆ. ಆ ಖುಷಿನ ಎಕ್ಸ್ಪ್ಲೈನೇಷನ್ ಅಲ್ಲಿ ಹೇಳಕ್ ಆಗಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಅನುಭವಿಸ್ಲೇಬೇಕು.
ಅಲ್ಲ ಅವ್ರು ಅನುಭವಿಸ್ಕ ಬಂದವ್ರೆ. ನಾವೀಗ ಒಂದ್ 7-8 ವರ್ಷದಿಂದ ಬಂದಿದೀವಿ. ಅವ್ರು ಹುಟ್ಟು 4-5 ತಲೆಮಾರು ಅಲ್ಲಿಂದಾನೇ ಬಂದಿರೋರು. ಅವ್ರಿಗೆ ನೀವು ಚಿನ್ನದ ಅರಮನೆ ಕೊಟ್ರು ಇರಲ್ಲ. ಅವ್ರಿಗೆ ಅದೇ ಬೇಕು. ಅವ್ರು ಖುಷಿಯಿಂದ ಕೊಡ್ತಾವ್ರಲ್ವಾ. ಈಗ ಯಾರೋ ಇಬ್ರಿಗೆ ಅನ್ಸುತ್ತೆ ನಂಗೆ ಬೇಡಪ್ಪ ನನ್ನ ಸಿಟಿಲಿ ಹೋಗಿ ಲೈಫ್ ಲೀಡ್ ಮಾಡ್ಬೇಕು ಅಂತ, ಅದಕ್ಕೋಸ್ಕರ ಕೊಡದೇ ಇರೋರ್ನ ಯಾಕೆ ನೀವು ಬಲವಂತ ಮಾಡ್ತಾ ಇದ್ದೀರಾ? ಇದೆಷ್ಟು ಕರೆಕ್ಟು? ಇದನ್ನ ನಾವು ಡಿ ಕೆ ಶಿವಕುಮಾರ್ ಅವ್ರಿಗೆ ಕೇಳ್ಬೇಕು. ಈಗ ಅಧಿಕಾರದಲ್ಲಿ ಅವ್ರಿದ್ದಾರೆ ಪ್ರೆಸೆಂಟ್, ಅವ್ರ ಕೈಲಿ ಆಗುತ್ತೆ, ಒಳ್ಳೇದ್ ಮಾಡ್ಲಿ, ಒಟ್ನಲ್ಲಿ ಜನಕ್ಕೆ ಬೇಜಾರಾಗ್ದಂಗೆ ಬಗೆಹರಿಸ್ಕೊಡ್ಲಿ ಅಂತ. ಓಕೆ, ಒಟ್ನಲ್ಲಿ ರೈತರಿಗೂ ತೊಂದರೆ ಆಗ್ಬಾರ್ದು, ಡಿ ಕೆ ಅವರು ಅವಮಾನ ಮನೆಗ್ ತಗೊಂಡು ಶಾಪ ಆಗ್ಬಾರ್ದು ಅನ್ನೋದು. ಅಲ್ಲ, ಅವ್ರು ಯಾಕೆ ಮಗು ಹುಟ್ಟಿರೋ ಮಗುಗ್ ಶಾಪ ಹಾಕ್ತಾವ್ರ ಜನ? ಹೌದು, ಕಣ್ಣೆ ಅದ್ ಬಿಟ್ಟಿರಲ್ಲ. ಯಾಕೆ? ಅದೇನ್ ಮಾಡಿತ್ತು ಪಾಪ? ಅದು ಯಾರೋ ಶಾಪ ಹಾಕ್ತಾರೆ. ಅದ್ ತುಂಬಾ ಬೇಜಾರಾಗುತ್ತೆ ನನ್ಗೆ. ಆಮೇಲೆ ಅವ್ರ ಹೆಂಡತಿಗ್ ಬೈತಾರೆ, ಅವ್ರ ಮಗನಿಗ್ ಬೈತಾರೆ, ಅವ್ರ ಮಗಳಿಗ್ ಬೈತಾರೆ, ಏನ್ ಕೆಟ್ಟ ಮಾತೆಲ್ಲ ಬೈತಾರೆ. ಅಲ್ಲ, ಬೈಯದ್ ಸುಮ್ನೆ ಬೈತಾರೆ. ಅವ್ರು ಇದರಿಂದ ಆಚೆ ಬರ್ಲಿ ಅಂತ ಡಿ ಕೆ ಅವರು.